ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ಸೊ ನಾವು ತುಂಬ ದಿನದಿಂದ ಅಂದ್ಕೊಂಡಿದ್ವಿ ನಮ್ಮ ಕಾರ್ನ ಸೇಲ್ ಮಾಡಬೇಕು, ನೆಕ್ಸ್ಟು ಅಪ್ಗ್ರೇಡ್ ಆಗಬೇಕು ಅಂತ. ಸೊ ಇವಾಗ ಆ ಟೈಮ್ ಬಂದಿದೆ. ಏನಪ್ಪ ಅಂತಂದರೆ ನಮ್ಮ ಕಾರ್ನ ಇವತ್ತು ನಾವು ಸ್ಪಿನ್ನಿಲಿ ಸೇಲ್ ಮಾಡ್ತಾಯಿದ್ದೀವಿ. ಸೊ ಒಳ್ಳೆ ರೇಟ್ನ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟು ಯಾವ ಕಾರ್ಗೆ ಅಪ್ಗ್ರೇಡ್ ಆಗ್ತೀವಿ ಏನು ಅಂತ ನಾಳೆ ಬೆಳಗ್ಗೆ ತೋರಿಸ್ತೀನಿ. ಕೊನೆಗೂ ಸ್ಪಿನ್ನಿಯವರು ನಮ್ಮ ಗಾಡಿನ ತೊಗೊಂಡು ಹೊರಟರು. ಸ್ವಲ್ಪ ಬೇಜಾರಾಗ್ತಾಯಿದೆ, ಯಾಕಂದರೆ ಇಷ್ಟು ದಿನಗಳ ಕಾಲ ಒಂದು 40,000 ಕಿಲೋಮೀಟರ್ಸ್ನ ಓಡಿಸಿದ್ದೀನಿ. ತುಂಬ ಮೆಮೊರೀಸ್ ಇದೆ ನನ್ನ ಕಾರಲ್ಲಿ. ಸ್ವಲ್ಪ ಕಳಿಸ್ಕೊಡೋಕ್ಕೆ ತುಂಬ ಬೇಜಾರಾಗ್ತಾಯಿದೆ. ಸೊ ಅಪ್ಗ್ರೇಡ್ ಆಗ್ತಾಯಿದ್ದೀವಲ್ಲ ಅಂತ ಖುಷಿ ಇದೆ, ಬಟ್ ಕಳಿಸ್ಕೊಡೋಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿದೆ. ಬೈ ಡಾರ್ಲಿಂಗ್. ನೆಕ್ಸ್ಟ್ ಯಾರು ತೊಗೊಳ್ತಾರೋ ಅವ್ರಿಗೂ ಒಳ್ಳೆ ರೀತಿಲಿ ಇರಲಿ ಅಂತ ಒಂದು ಬಯಸ್ತೀನಿ. ಸೊ ಯಾವತ್ತೂ ನಮಗೆ ಕೈ ಕೊಟ್ಟಿದ್ದ ಕಾರಲ್ಲ ಅದು. ತುಂಬ ಸೇಫ್ಟಿಲಿ ಹೋಗಿ ಸೇಫ್ಟಿಲಿ ಕರ್ಕೊಂಬಂದಂಥ ನನ್ನ ಒಂದು ಬ್ಯೂಟಿಫುಲ್ ಕಾರ್. ದಿ ನೆಕ್ಸ್ಟ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ನಿನ್ನೆ ಹೇಳ್ದಂಗೆ ಇವತ್ತು ನಾವು ಒಂದು ಒಳ್ಳೆ ಕಾರ್ನ, ಬಜೆಟ್ ಫ್ರೆಂಡ್ಲಿ ಕಾರ್ನ, ಕಂಫರ್ಟಬಲ್ಲು, ಸೇಫ್ಟಿ ಎಲ್ಲ ಇರೋವಂಥ ಕಾರ್ನ ನೋಡೋಕೆ ಹೋಗ್ತಾಯಿದ್ದೀವಿ. ಯಾವ ಕಾರು ಏನು ಅಂತ ಅಲ್ಲೇ ಹೋಗಿ ನೋಡೋಣ. ನಮ್ಗೆ ಯಾವುದು ಇಷ್ಟ ಆಗುತ್ತೋ ಅಂತ ಅಲ್ಲೋಗಿ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಹಾಗೆ ಇವತ್ತು ನಮ್ಮ ಹತ್ರ ಕಾರ್ ಇಲ್ಲ, ಸೊ ಹಂಗಾಗಿ ನಾವು ನಮ್ಮ ಸ್ಕೂಟಿಲೇ ಹೋಗಬೇಕು. ಸೊ ನಮ್ಮ ಹತ್ರ ಹಳೆ ಕಾರ್ ಇತ್ತಲ್ಲ, ಆ ಕಾರ್ ಇರೋಕ್ಕಿಂತ ಮುಂಚೆ ನಾವು ಸ್ಕೂಟಿಲೇ ಹೋಗ್ತಾಯಿದ್ವಿ. ಸೊ ಇವಾಗ ಮತ್ತೆ ಅದೇ ಸ್ಕೂಟಿಲಿ ನಮ್ಮ ಹೊಸ ಕಾರ್ನ ಬುಕ್ ಮಾಡೋಕ್ಕೆ ನಾವಿವತ್ತು ನಮ್ಮ ಸ್ಕೂಟಿಲಿ ಹೋಗ್ತಾಯಿದ್ವಿ. ನಮಸ್ಕಾರ ಸ್ನೇಹಿತರೆ. ಇವತ್ತು ಕೆಲವು ಜನಗಳ ಲೈಫಲ್ಲಿ ಬರುವಂಥ ಮೂಮೆಂಟು ನನ್ನ ಜೀವನದಲ್ಲೂ ಬಂದಿದೆ. ಅದೇ ನಾನು ಕೂಡ ಒಂದು ಹೊಸ ಕಾರ್ ತೊಗೋತಾ ಇದ್ದೀನಿ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರಿಗೆ, ತಂದೆ ತಾಯಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಹುಡುಗರಿಗೆ, ತಂದೆ ಆಸ್ತಿ ಇಲ್ಲದೆ ಇರೋವಂಥ ಹುಡುಗರಿಗೆ ಒಳ್ಳೆ ಮನೆ, ಒಳ್ಳೆ ಹೆಂಡತಿ, ಒಂದು ಮಗು, ಓಡಾಡೋಕೆ ಒಂದು ಬೈಕು, ಹಾಗೆ ಒಂದು ಒಳ್ಳೆ ಕಾರು, ಇಷ್ಟೆಲ್ಲ ಇದ್ಬಿಟ್ರೆ ಅದೇ ಒಂದು ದೊಡ್ಡ ಸಾಧನೆ. ಅಂಥದ್ದೇ ಒಂದು ದಿನ ನನ್ನ ಲೈಫಲ್ಲಿ ಇವತ್ತು ಬಂದಿದೆ. ನಾನು ಕೂಡ ಒಂದು ಹೊಸ ಕಾರ್ನ ಬುಕ್ ಮಾಡೋಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಹಾಗೆ ನನ್ನಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಕಾರ್ ತೊಗೊಂಡ್ಬಿಟ್ರೆ ಅಥವಾ ಮನೆ ಕಟ್ಟಿಬಿಟ್ರೆ ಜನ ಥಿಂಕ್ ಮಾಡೋ ರೀತಿಯೇ ಬೇರೆ. ಇವನು ಏನೋ ಮಾಡ್ತಾಯಿದ್ದಾನೆ, ಯಾವುದೋ ಅಡ್ಡದಾರಿ ಹಿಡ್ದಿರಬೇಕು ಬಿಡು ಅಂತ ಜನ ಥಿಂಕ್ ಮಾಡ್ತಾರೆ. ಆದರೆ ಅವ್ರಿಗೆ ಗೊತ್ತಿರಲ್ಲ ನಮ್ಮ ಈ ಒಂದು ಸಕ್ಸಸ್ನ ಹಿಂದೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅಂತ. ನಿಜ ಹೇಳಬೇಕು ಅಂತಂದರೆ ಸುಮಾರು 2011 ಟೈಮಲ್ಲಿ ನಾನು ಕೂಡ 3,000 ರೂಪಾಯಿ ಬಾಡಿಗೆಗೆ ಒಂದು ಸಣ್ಣ 15x15 ಮನೆಯಲ್ಲಿ ಹಾಲು, ಕಿಚನ್ನು, ರೂಮು, ಬಾತ್ರೂಮು ಎಲ್ಲ ಈ 15x15 ರೂಮಲ್ಲಿ ಇತ್ತು. ಸೊ ಆವತ್ತಿನ ದಿನಗಳು ನೆನಪಾಗುತ್ತೆ. ಆದರೆ ನಾನು ದೊಡ್ಡವ್ರು ಹೇಳಿದಾಗೆ ಹುಟ್ಟ ಬಡವ ಆದರೂ ಪರವಾಗಿಲ್ಲ, ಸಾಯೋವಾಗ ಅನುಕೂಲವಾಗಿರಬೇಕು ಅನ್ನೋದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡೆ. ಹಾಗಂತ ನಾನು ಯಾವುದೇ ಅಡ್ಡಾರಿ ಹಿಡ್ದಿಲ್ಲ. ಕಷ್ಟಪಟ್ಟು 24 ಅವರಲ್ಲಿ 3 ಕಡೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಝೊಮೊಟೊ, ಸ್ವಿಗ್ಗಿ, ಕೊರಿಯರು ಎಲ್ಲ ಕಡೆನೂ ಕೆಲಸ ಮಾಡಿದೆ. ಹಾಗೆ ಇವತ್ತು ನನಗೆ ಒಳ್ಳೆ ಕೆಲಸ ಕೊಟ್ಟು ಚೆನ್ನಾಗಿ ಸ್ಯಾಲ್ರಿ ಕೊಟ್ಟಿರೋ ಅಂತ ನನ್ನ ಕಂಪ್ನಿ ಫಿನಿಕ್ಸ್ ಲಾಜಿಸ್ಟಿಕ್ಸ್ ಅಂತ, ಅಂದರೆ ಡೆಲ್ಮಾಕ್ ಲಾಜಿಸ್ಟಿಕ್ಸ್ ಅಂತಲೂ ಕರೀತಾರೆ. ಸೊ ಇದು ನನಗೆ ಇವತ್ತು ಒಳ್ಳೆ ಕೆಲಸ ಕೊಟ್ಟು ಒಳ್ಳೆ ಸಂಬಳ ಕೊಡ್ತಾಯಿದೆ. ಇದಕ್ಕೂ ಕೂಡ ನಾನು ತುಂಬ ಕೃತಜ್ಞತೆ ಆಗಿರಬೇಕು. ಯಾಕಂದರೆ ನಾನು ಪಟ್ಟಿರೋ ಸ್ಟ್ರಗಲ್ನ ಈ ಎಲ್ಲ ಕೆಲಸಗಳು ಮಾತ್ರ ನೋಡಿದ್ದಾವೆ. ಸೊ ಹಾಗೆ ಅಷ್ಟು ಕಷ್ಟಪಟ್ಟಿದ್ಯಾ, ನೀನು ಕಾರ್ ಯಾಕಪ್ಪ ತಗೊಂಡೆ, ಒಂದು ಸೈಟ್ ಮೇಲೋ ಅಥವಾ SIPನೋ ಏನೋ ಮಾಡ್ಬೋದಿತ್ತಲ್ಲ ಅಂತ ಹೇಳೋ ಜನರಿಗೆ ಒಂದು ಮಾತು: ನಮ್ಮ ಏಜು ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಕಮ್ಮಿ ಆಗಲ್ಲ. ಇವತ್ತು ದಿನ ಮತ್ತೆ ಬರೋಲ್ಲ. ಇವತ್ತೇನಾದರೂ ನಾನು ಕಾರ್ ತೊಗೊಳ್ಳಿಲ್ಲ ಅಂತಂದರೆ ಮುಂದೊಂದು ದಿನ ತಗೊಂಡು ಯೂಸ್ ಇಲ್ಲ. ಹಾಗೆ ನಾನು ಟ್ರಾವೆಲ್ ಲವರ್ ಆಗಿರೋದ್ರಿಂದ ಇದು ನನಗೆ ಬೇಕಾಗಿತ್ತು ಅಂತ ನಾನೊಂದು ಕಾರ್ ಬುಕ್ ಮಾಡಿದೆ.
ಹಾಗೆ ನಾನು ಅವಾಗ ಸ್ವಂತದವ್ರ ಹತ್ರ ನನ್ನ ಫ್ರೆಂಡ್ಸ್ ಹತ್ರ ಕಾರ್ ಕೇಳಿದ ಕೂಡಲೇ ಅಯ್ಯೋ ಇವಾಗ ತಾನೇ ಸರ್ವಿಸ್ಗೆ ಹೋಯ್ತು ಕಣೋ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿಬಿಟ್ಟಿದೆ ಕಣೋ, ನಾವು ಊರಿಗೆ ಹೋಗ್ತಾ ಇದೀವಿ ಕಣೋ, ಮುಂಚೆನೇ ಹೇಳ್ಬಾರ್ದಾ ಅಂತ ಎಲ್ಲರೂ ಹೇಳ್ತಾ ಇದ್ರು. ಬಟ್ ಅವ್ರಿಗೆಲ್ಲ ಹೇಳೋದು ಒಂದೇ, ಇವತ್ತು ನಿಮ್ಮಿಂದನೇ ನಾನು ಕಾರ್ ತೊಗೋತಾ ಇರೋದು, ಥ್ಯಾಂಕ್ಸ್ ಅಂತ. ಹಾಗೆ ಕೊನೆಯದಾಗ ಒಂದು ಹೇಳ್ತೀನಿ, ನಿಮ್ಮ ಕೈಲಿ ಮಾಡೋಕ್ಕಾಗದೇ ಇರೋದು ಏನೂ ಇಲ್ಲ. ಮನ್ಸು ಮಾಡಿದ್ರೆ ಎಲ್ಲ ಸಾಧ್ಯ. ರಿಸ್ಕ್ ತಗೊಂಡಿದ್ದೀರಾ ಅಂತ ಅಂದರೆ ಲೈಫಲ್ಲಿ ಅಲ್ಲಿಂದನೇ ನಿಮ್ಮ ಸಕ್ಸಸ್ಸು ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಜಸ್ಟ್ ಒಂದು ಸ್ಟೆಪ್ನ ಮುಂದೆ ಇಟ್ಟಿದ್ದೀವಿ ಅಂತ ಅರ್ಥ. ಹಾಗಂತ ಜಾಸ್ತಿ ಸಾಲ ಮಾಡ್ಕೊಳ್ಳಿ ಅಂತ ಅಲ್ಲ, ಸಾಲ ಮಾಡಿದ್ರೆ ಅದನ್ನು ತೀರಿಸೋ ಥರ ಚೆನ್ನಾಗಿ ದುಡಿಯೋದನ್ನು ಕಲೀರಿ ಅನ್ನೋದೇ ನನ್ನ ಈ ಮಾತು. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಯಾವ ಕಾರ್ ತೊಗೊಂಡೆ ಅಂತಲೂ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಕಾರ್ ಡೆಲಿವರಿ ಟೈಮಲ್ಲಿ ಎಷ್ಟು ಆಯಿತು ಬಜೆಟು, ಏನೇನು ಫ್ಯೂಚರ್ ಇದೆ ಕಾರಲ್ಲಿ, ಯಾವ ಕಾರ್ ತೊಗೊಂಡೆ ಎಲ್ಲನೂ ಹೇಳ್ತೀನಿ. ಮತ್ತೆ ಸಿಗೋಣ, ಬಾಯ್ ಫ್ರೆಂಡ್ಸ್. ಹಾಗೆ ಇನ್ನೊಂದು, ಸ್ಪಿನ್ನಿಲಿ ನಾನು ಹೇಗೆ ಕಾರಣ ಮಾಡಿದೆ, ಎಷ್ಟು, ಹೇಗೆ, ಯಾವ ಪ್ರೊಸೆಸ್ಸು ಅಂತ ನಿಮಗೂ ಗೊತ್ತಾಗಬೇಕು ಅಂತಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಮತ್ತೆ ಇದೇ ಥರ ವಿಡಿಯೋಗಳನ್ನ ಮಾಡೋಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ.